ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಲ್ಲಿ ಕಾಣಿಸ್ತಿದ್ದಾನಲ್ಲ ಈತನಿಗೆ ನಾವು ಯಾವುದೇ ಕಾರಣಕ್ಕೂ ಬಹುವಚನದಲ್ಲಿ ಕರಿಬಾರದು ಅಥವಾ ಗೌರವವನ್ನು ಕೊಟ್ಟು ಕೂಡ ಕರಿಬಾರದು. ಈತ ಮಧ್ಯಪ್ರದೇಶದ ಬಿಜೆಪಿಯ ಹಿರಿಯ ಸಚಿವ. ಈಗಾಗಲೇ 8 ಬಾರಿ ಈತ ಶಾಸಕನಾಗಿದ್ದಾನೆ. ಈಗಲೂ ಕೂಡ ಹಾಲಿ ಸಚಿವ ಕೂಡ ಹೌದು. ಈತನ ಬಾಯಲ್ಲಿ ಎಂತಹ ಮಾತು ಕೇಳಿ ಬರ್ತಿದೆ ಅನ್ನೋದನ್ನ ನೋಡಿ. ನಿಮ್ಮಲ್ಲಿ ಈಗಾಗಲೇ ಒಂದಷ್ಟು ಜನ ಗಮನಿಸಿರಬಹುದು, ಒಂದಷ್ಟು ಜನ ನೋಡದೆಯೂ ಕೂಡ ಇರಬಹುದು. ಈ ಘಟನೆಗೆ ಸಂಬಂಧಪಟ್ಟಾಗ ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿದೆ. ಅದು ಏನೇನು ಅಂತ ಗಮನಿಸ್ತು ಹೋಗೋಣ. ಅದಕ್ಕೂ ಮುನ್ನ ಈತನ ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ಒಮ್ಮೆ ಗಮನಿಸಿ. हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तेजी करवाई। एक बार मोदी जी के लिए जोरदार ताली बजाएं। उन्होंने कपड़े उतार उतार के हमारे हिंदुओं को मारा और मोदी जी ने उनकी बहन को उनकी ऐसी की तेजी करने हमारे जहाज से उनके घर ಕೇಳಿಸ್ಕೊಂಡ್ರಲ್ಲ ಈತನ ಸ್ಟೇಟ್ಮೆಂಟ್ ಅನ್ನ. ನಾನಾಗ್ಲೇ ಹೇಳಿದ ಹಾಗೆ ಮಧ್ಯಪ್ರದೇಶದ ಹಿರಿಯ ಸಚಿವ. ಈ ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟ ಹಾಗೆ, ಅದಾದ ಬಳಿಕ ಆದಂತ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೊಂದು ಬೇರೆ ರೂಪವನ್ನು ಕೊಡುವಂತ ಕೆಲಸವನ್ನ ಈತ ಮಾಡ್ತಿದ್ದಾನೆ. ಇವರೆಲ್ಲರ ರಾಜಕಾರಣ ಹೇಗೆ ಗೊತ್ತಾ? ಬೆಳಗ್ಗೆ ಎದ್ರೆ ಹಿಂದೂ ಮುಸ್ಲಿಂ ಧರ್ಮ ಇದಕ್ಕೆ ಸೀಮಿತ. ಅಭಿವೃದ್ಧಿ ಮತ್ತೊಂದು ಮಗದೊಂದು ಅದ್ಯಾವುದ್ರ ಬಗ್ಗೆಯೂ ಯೋಚನೆ ಇಲ್ಲ. ದೇಶದ ರಕ್ಷಣೆ ಅದರ ಬಗ್ಗೆಯೂ ಕೂಡ ಯೋಚನೆ ಇಲ್ಲ. ಏನೇ ಬೆಳವಣಿಗೆ ಆಗ್ಲಿ ಅದರಲ್ಲಿ ಏನಾದ್ರೂ ಹಿಂದೂ ಮುಸ್ಲಿಂ ಎನ್ನುವಂತ ವಿಚಾರ ಸಿಗುತ್ತಾ, ಅಥವಾ ಧರ್ಮದ ನಡುವೆ ಬೆಂಕಿ ಹಾಕೋದಕ್ಕೆ ನಮಗೇನಾದ್ರೂ ಕಂಟೆಂಟ್ ಸಿಗುತ್ತಾ, ಅದರಲ್ಲಿ ಏನಾದ್ರೂ ವೋಟ್ ಬ್ಯಾಂಕ್ ಅನ್ನು ನಾವು ಸಂಪಾದನೆ ಮಾಡಬಹುದಾ, ಇಂಥದ್ದನ್ನೇ ಯೋಚನೆ ಮಾಡ್ತಿರ್ತಾರೆ. ಕೇವಲ ಈತನೊಬ್ಬನಲ್ಲ, ಈತನಂತ ಹುಳುಗಳು ನಮ್ಮ ನಡುವೆ ಸಾಕಷ್ಟು ಮಂದಿ ಇದ್ದಾರೆ. ಪ್ರತಿ ಧರ್ಮದಲ್ಲೂ ಕೂಡ ಇದ್ದಾರೆ. ನಾನು ಕೇವಲ ಹಿಂದೂ ಧರ್ಮ ಅಥವಾ ಯಾವುದೋ ಒಂದು ಧರ್ಮವನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ಹಿಂದೂ ಧರ್ಮದಲ್ಲಿ ಇಂತಹ ಹುಳುಗಳಿದ್ದಾರೆ, ಮುಸ್ಲಿಮರಲ್ಲೂ ಇದ್ದಾರೆ, ಅಥವಾ ಇನ್ನೊಂದು ಯಾವುದೋ ಧರ್ಮದಲ್ಲೂ ಕೂಡ ಇಂತಹ ಹುಳುಗಳು, ಇಂತಹ ರಾಕ್ಷಸರು ಇದ್ದಾರೆ. ಎಂತಹ ಪದವನ್ನ ಬೈದರೂ ಕೂಡ ಕಡಿಮೆನೆ. ಯಾಕೆ ಈ ಪ್ರಿಯಾದಂಥ ಆಕ್ರೋಶ ಇಡೀ ದೇಶಾದ್ಯಂತ ವ್ಯಕ್ತವಾಗ್ತಿದೆ ಅಂದ್ರೆ, ಸೋಫಿಯಾ ಕುರೇಶಿ ನಮ್ಮ ಬೆಳಗಾವಿಯ ಸೊಸೆ ಅಥವಾ ನಮ್ಮ ಕರ್ನಾಟಕದ ಹೆಮ್ಮೆಯ ಸೊಸೆ. ಏನೇನಾಯ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಪಹಲ್ಗಾಮ್ ದಾಳಿ ಆದ ಬಳಿಕ ಆ ದಾಳಿ ಯಾವ ರೂಪದಲ್ಲಿತ್ತು? ಒಂದು ಹಿಂದೂ ಮುಸ್ಲಿಂ ಅಂತ ಹೇಳಿ ಧರ್ಮವನ್ನ ಹುಡುಕಿ ಉಗ್ರರು ಕೊಂದಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂತು. ಅಷ್ಟು ಮಾತ್ರ ಅಲ್ಲ, ಕೇವಲ ಪುರುಷರನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಯಿತು. ಅದು ಕೂಡ ಮಹಿಳೆಯರ ಎದುರುಗಡೆ. ಅಂದ್ರೆ ಜೀವನ ಪೂರ್ತಿ ಕಣ್ಣೀರು ಹಾಕ್ಲಿ ಎನ್ನುವ ಕಾರಣಕ್ಕಾಗಿ ಉಗ್ರರು ಅಂಥದ್ದೊಂದು ಪ್ಲಾನ್ ಮಾಡಿದ್ರು ಅಂತ ಕಾಣುತ್ತೆ. ಆ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ ಅಂತ ಆ ಆಪರೇಷನ್ಗೆ ಹೆಸರನ್ನ ಇಡಲಾಯಿತು. ಅಂದ್ರೆ ಮಹಿಳೆಯರ ಸಿಂಧೂರವನ್ನ ಅಳಿಸಿ ಹಾಕಿದ್ರೆ ನಾವು ನಿಮಗೆ ಪಾಠವನ್ನ ಕಲಿಸ್ತಿದ್ದೀವಿ ಅನ್ನೋದು ಅದರ ಉದ್ದೇಶ ಆಗಿತ್ತು. ಅದಾದ ನಂತರ ನಡೆದಂತ ಒಂದು ಬೆಳವಣಿಗೆ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗಿನ ಪ್ರಶಂಸೆಗೆ ವ್ಯಕ್ತವಾಗಿತ್ತು. ಅದೇನು ಅಂದ್ರೆ, ಸುದ್ದಿಗೋಷ್ಠಿಯಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇಬ್ಬರು ಮಹಿಳಾ ಸೇನಾಧಿಕಾರಿಗಳು ಕಾಣಿಸ್ಕೊಳ್ತಾರೆ. ಒಂದು ವಿದೇಶಾಂಗ ಕಾರ್ಯದರ್ಶಿ ಆಗಿರ್ಬೋದು, ಮಿಸ್ತ್ರಿ ಅವರು ಇರ್ತಾರೆ. ಆ ಕಡೆ ಈ ಕಡೆ ಬಂದಂಥವ್ರು ಯಾರು ಅಂದ್ರೆ, ಒಬ್ರು ಕರ್ನಲ್ ಸೋಫಿಯಾ ಕುರೇಶಿ, ಹಾಗೆ ವಿಂಗ್ ಕಮಾಂಡರ್ ಆಗಿದ್ದಂಥ ವ್ಯೋಮಿಕಾ ಸಿಂಗ್. ಅವ್ರ ಬಗ್ಗೆ ಇಡೀ ದೇಶಾದ್ಯಂತ ಚರ್ಚೆ ಆಗುತ್ತೆ. ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಜನ ಹುಡ್ಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅವ್ರ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಮ್ಮೆಯ ಭಾವನೆಯೂ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ದೇಶಕ್ಕೆ 2 ಸಂದೇಶವನ್ನ ರವಾನೆ ಮಾಡಲಾಯಿತು. ಒಂದೇನಪ್ಪ ಅಂದ್ರೆ, ಈ ಉಗ್ರರು ಧರ್ಮವನ್ನ ಹುಡುಕಿ ಕೊಂದಿದ್ರಲ್ಲ, ಆ ಕಾರಣಕ್ಕಾಗಿ ಆ ಸುದ್ದಿಗೋಷ್ಠಿಯ ಮೂಲಕ ಸಾರಿದಂತ ಮೊದಲ ಸಂದೇಶ ಏನಪ್ಪಾ ಅಂದ್ರೆ, ನಮ್ದು ವಿವಿಧತೆಯಲ್ಲಿ ಏಕತೆ ಇರುವಂತ ರಾಷ್ಟ್ರ ಇದು. ಬೇರೆ ಬೇರೆ ಧರ್ಮದವರಿದ್ದೇವೆ, ಬೇರೆ ಬೇರೆ ಜಾತಿಯವರಿದ್ದೇವೆ, ಆದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ತಾ ಇದ್ದೇವೆ. ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಿದ್ದೇವೆ ಅನ್ನುವಂಥ ಸಂದೇಶ. ಹೇಗೆ? ಆ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಂಥವರು ಬೇರೆ ಬೇರೆ ಧರ್ಮಕ್ಕೆ ಸೇರಿದಂಥವರು. ಒಬ್ರು ಮುಸ್ಲಿಮು, ಒಬ್ರು ಸಿಖ್ ಧರ್ಮಕ್ಕೆ, ಮತ್ತೊಬ್ರು ಹಿಂದೂ ಧರ್ಮಕ್ಕೆ ಸೇರಿದಂಥವರು. ಆ ಮೂಲಕ ಅಂಥದ್ದೊಂದು ಸಂದೇಶ. ಮತ್ತೊಂದು, ನೀವು ಮಹಿಳೆಯರ ಸಿಂಧೂರವನ್ನ ಅಳಿಸಿ ಹಾಕಿದ್ರೆ ಇವತ್ತು ಅದೇ ಮಹಿಳೆಯರನ್ನ ಕೂರಿಸಿ ನಾವು ಇಡೀ ಜಗತ್ತಿಗೆ ಏನೇನು ಯಾವ ರೀತಿ ನಾವು ಸೇಡು ತೀರಿಸ್ಕೊಂಡಿದ್ವಿ ಅನ್ನೋದನ್ನ ತಿಳಿಸ್ತಾ ಇದ್ದೇವೆ ಎನ್ನುವಂಥ ಸಂದೇಶವನ್ನ ಸಾರಲಾಯಿತು. ಅದ್ಭುತವಾದಂಥ ಸಂದೇಶ. ಆದರೆ ಇಂತಹ ದುಷ್ಟರು, ಇಂತಹ ರಾಕ್ಷಸರು ಆ ಸಂದೇಶವನ್ನೇ ಒಂದು ರೀತಿಯಲ್ಲಿ ತಿರುಚುವಂತ ಕೆಲಸವನ್ನ ಮಾಡ್ತಾರೆ. ಈತ ಹೇಳಿದ್ದೇನು ಸೋಫಿಯಾ ಕುರೇಶಿಯನ್ನ ಉದ್ದೇಶಿಸಿ? ನೋಡಿ, ಉಗ್ರರು ನಮ್ಮ ದೇಶದ ಮಹಿಳೆಯರ ಸಿಂಧೂರವನ್ನ ಅಳಿಸಿ ಹಾಕಿಬಿಟ್ರು. ಆ ಕಾರಣಕ್ಕಾಗಿ ಅವರ ಸಹೋದರಿಯನ್ನೇ, ಅಲ್ಲೂ ಕೂಡ ಬಳಸುವಂತ ಪದ ಅಂತ, ಅವರ ಸ್ವಂತ ಸಹೋದರಿಯನ್ನೇ ಕಳಿಸಿ ನಾವು ಸೇಡನ್ನ ತೀರಿಸ್ಕೊಂಡು ಬಿಟ್ವಿ. ಅವರು ಬಟ್ಟೆಯನ್ನ ಬಿಚ್ಚಿ ಧರ್ಮವನ್ನ ಹುಡುಕಿದ್ರು. ನಮಗವ್ರ ಮನೆಗೆ ಹೋಗಿ ಬಟ್ಟೆ ಬಿಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅವರ ಸಹೋದರಿಯ ಮೂಲಕವೇ ನಾವು ಸುದ್ದಿಗೋಷ್ಠಿಯನ್ನು ನಡೆಸಿ ಜಗತ್ತಿಗೆ ಅದನ್ನು ತಿಳಿಸುವಂತ ಕೆಲಸವನ್ನ ಮಾಡಿದ್ವಿ, ಅಥವಾ ಅವರ ಸಹೋದರಿಯನ್ನೇ ಕಳಿಸಿ ಹೊಡೆದಾಕುವಂತ ಕೆಲಸವನ್ನ ಮಾಡಿದ್ವಿ ಅಂತ. ಎಂತಹ ನೀಚನ್ರಿ! ಸೋಫಿಯಾ ಕುರೇಶಿ ಬಗ್ಗೆ ಇವತ್ತು ಇಡೀ ದೇಶ ಖುಷಿಯಾಗಿ ಮಾತಾಡ್ತಾ ಇದೆ, ಹೊಗಳುತ್ತಾ ಇದೆ. ಅಂಥದ್ರಲ್ಲಿ ಸೋಫಿಯಾ ಕುರೇಶಿಯನ್ನ ಈತ ಉಗ್ರರ ಸಹೋದರಿ ಅಂತ ಸಂಬೋಧಿಸ್ತಾನೆ.
ಕೇವಲ ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಈತ ಉಗ್ರರ ಸಹೋದರಿ ಅಂತ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಹಿಂಜರಿಕೆ ಇಲ್ಲದೆ ಹೇಳ್ತಾನೆ. ಎಂತಹ ನೀಚ ಈತ, ಏನ್ ಹೇಳ್ಬೇಕಿಂತ ಇಂಥವರಿಗೆ? ಈ ರೀತಿ ಪದವನ್ನ ಬಳಸಬಾರ್ದು, ಆದ್ರೆ ಇಂಥದ್ದು ಬಳಸಲೇಬೇಕಾಗತ್ತೆ. ಇಲ್ಲ ಅಂತಾದ್ರೆ ಇಂಥವ್ರು ಯಾವತ್ತೂ ಕೂಡ ಬುದ್ಧಿಯನ್ನು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು. ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ ಈತನ ಬಗ್ಗೆ. ದೂರು ದಾಖಲಾಗಬೇಕು ಎನ್ನುವಂಥ ಒತ್ತಾಯ ಜಾಸ್ತಿ ಆಗುತ್ತೆ. ಇದನ್ನ ಇಂದೋರ್ನ, ಮಧ್ಯಪ್ರದೇಶದ ಇಂದೋರ್ನ ಹೈಕೋರ್ಟ್ ಗಮನಿಸುತ್ತೆ. ಗಮನಿಸಿದಂಥ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಳ್ಳುತ್ತೆ. ಪೊಲೀಸರಿಗೆ ಸೂಚನೆಯನ್ನು ಕೊಡುತ್ತೆ, ನೀವು ತಕ್ಷಣವೇ FIR ಅನ್ನು ದಾಖಲಿಸಿಕೊಳ್ಳಬೇಕು ಅಂತೇಳಿ. ಪೊಲೀಸರು FIR ನ ದಾಖಲಿಸಿಕೊಳ್ತಾರೆ. ಅದಾದ ಬಳಿಕ ಒಂದಷ್ಟು ಕಾನೂನು ಪ್ರಕ್ರಿಯೆ ತಡ ಆದಂಥ ಕಾರಣಕ್ಕಾಗಿ ಅಥವಾ ಈತನನ್ನು ಬಚಾವ್ ಮಾಡೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಂತ ಕಾರಣಕ್ಕಾಗಿ ಆಗಲೂ ಕೂಡ ಹೈಕೋರ್ಟ್ ತರಾಟೆ ತೆಗೆದುಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಬಚಾವ್ ಮಾಡಲೇಬೇಡಿ, ಏನೇನು ಕಾನೂನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ ಅಂತ. ಸಹಜವಾಗಿ ಈತನಿಗೆ ಬಂಧನದ ಆತಂಕ ಶುರುವಾಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಈತ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರ್ತಾನೆ. ಆ FIRಗೆ ತಡೆ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆ ನಡೆಸುತ್ತೆ. ಸುಪ್ರೀಂ ಕೋರ್ಟ್ ಈತನಿಗೆ ಚೀತು ಅಂತ ಹೇಳಿ ಚೀಮಾರಿ ಹಾಕುವಂತ ಕೆಲಸವನ್ನ ಮಾಡುತ್ತೆ. ಎಂತೆಂಥ ಸ್ಥಾನದಲ್ಲಿ ಇದ್ಕೊಂಡು ಏನೇನು ಮಾತಾಡ್ತಿರ್ರಿ, ನಿಮ್ಮ ಸ್ಥಾನಕ್ಕೆ ತಕ್ಕುದಾದಂಥ ಮಾತನ್ನಾಡಿ. ದಯವಿಟ್ಟು ಹೋಗಿ ಕ್ಷಮೆ ಕೇಳಿ ಒಂದು ಸಂವೇದನಾಶೀಲತೆ ಅಂತ ಇರುತ್ತಲ್ಲ, ಅದನ್ನು ಕನಿಷ್ಠ ಪ್ರದರ್ಶಿಸುವಂಥ ಕೆಲಸವನ್ನ ಮಾಡಿ. ಯಾವುದೇ ಕಾರಣಕ್ಕೂ FIRಗೆ ತಡೆ ನೀಡೋದಿಲ್ಲ ನಾವು, ನಿಮ್ಮಂಥವರಿಂದ ನಾವು ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಂತ ಹೇಳಿ ಚೀತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಉಗಿದು ಕಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಸ್ವತಃ ಒಂದು ರೀತಿಯಲ್ಲಿ ಈ ಅರ್ಜಿಯನ್ನು ನೋಡಿ ಆಶ್ಚರ್ಯ ಆಗಿಬಿಡುತ್ತೆ. ಇದಕ್ಕೂ ತಡೆ ನೀಡಿ ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರಲ್ಲ, ಜೊತೆಗೆ ಈ ರೀತಿಯಾಗಿ ಮಾತಾಡಿದ್ದಾರಲ್ಲ ಅಂತ. ಎಲ್ಲ ಬೆಳವಣಿಗೆ ಆದ್ಮೇಲೆ ಈತ ಕ್ಷಮೆ ಕೇಳಿದ್ದಾನೆ. ಇಲ್ಲ, ಸೋಫಿಯಾ ಕುರೇಶಿ ನನ್ನ ಸಹೋದರಿ ಇದ್ದಂತೆ, ನಾನೇನು ತಪ್ಪಾಗಿ ಮಾತಾಡ್ಬಿಟ್ಟೆ, ಭಾವೋದ್ವೇಗಕ್ಕೊಳಗಾಗಿ ಈ ರೀತಿಯಾಗಿ ಮಾತಾಡ್ಬಿಟ್ಟೆ, ಇನ್ನು ಮುಂದೆ ಇಂತಹ ಮಾತನಾಡಲ್ಲ, 10 ಬಾರಿ ಕ್ಷಮೆಯನ್ನು ಕೇಳ್ತೀನಿ ಅಂತ. ಆದ್ರೆ ಒಂದು ಬಾರಿ ಮಾತಾಡಿದ್ಮೇಲೆ ಅದು ಹೊರಟೋಗ್ಬಿಡ್ತು. ಅಂದ್ರೆ ಏನು ತಪ್ಪು ಮಾಡಿಬಿಟ್ರು ಅಂತ ಕ್ಷಮಿಸುವಂತಹ ತಪ್ಪಲ್ಲ ಅದು. ಯಾಕಂದ್ರೆ ಇವರ ಮನಸ್ಥಿತಿ ಆ ರೀತಿಯಾಗಿರುತ್ತೆ. ಅದು ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ಆಕಸ್ಮಿಕವಾಗಿ ಒಂದಷ್ಟು ಪದಗಳು ಬಾಯಿಂದ ಬಂದ್ಬಿಡುತ್ತೆ. ಅಂಥದ್ದಕ್ಕೆ ಕ್ಷಮೆಯನ್ನ ನೀಡಬಹುದು ಯಾರು ಬೇಕಾದ್ರೂ. ಆದ್ರೆ ಇಂಥವ್ರ ಬಾಯಿಂದ ಆಕಸ್ಮಿಕವಾಗಿ ಬಂದಿದ್ದಲ್ಲ, ತಲೆಯಲ್ಲಿ ಏನಿತ್ತು, ಮನಸ್ಸಲ್ಲಿ ಏನಿತ್ತು, ಅದು ಬಾಯಿಯ ಮೂಲಕ ಬಂದಿದೆ. ಆ ಮೂಲಕ ಜನರನ್ನು ಇನ್ನಷ್ಟು ಪ್ರಚೋದಿಸುವಂತ ಕೆಲಸ, ಜನರ ತಲೆಯಲ್ಲಿ ಇನ್ನಷ್ಟು ದ್ವೇಷವನ್ನ ಬಿತ್ತುವಂತ ಕೆಲಸ, ಧರ್ಮ ಅಂತೇಳಿ ಒಡೆದು ಆಳುವಂತ ಕೆಲಸವನ್ನ ಇಂಥ ನೀಚರು ಮಾಡ್ತಾರೆ. ಒಂದು ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಜೈ ಹೋ ಅಂತ ಇಂಥವ್ರು ಹಿಂದೆ ಹೋಗ್ತಾರೆ, ಇಂಥವ್ರನ್ನ ಮತ್ತೆ ಗೆಲ್ಲಿಸಿ ಕೊಡ್ತಾರೆ. ಇಂಥವ್ರು ಏನ್ ಮಾಡ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಯಾವ ಕಾರಣಕ್ಕೂ ಅಭಿವೃದ್ಧಿ ಇಲ್ಲ, ಮತ್ತೆ ಮಾಡೋದು ಅದೇ ಕೆಲಸ. ಹಿಂದೂ ಮುಸ್ಲಿಂ ಅಂತ ಹೇಳಿ ಒಡೆದು ಹಾಕೋದು, ಹಿಂದೂ ಮುಸ್ಲಿಂ ಅಂತ ಹೇಳಿ ಜನರ ನಡುವೆ ಒಂದು ಬೆಂಕಿ ಹಚ್ಚುವಂತ ಕೆಲಸ, ಮತ್ತೆ ಅಧಿಕಾರಕ್ಕೆ ಬರುವಂತ ಕೆಲಸವನ್ನ ಮಾಡ್ತಾರೆ. ಬಹಳ ಆಶ್ಚರ್ಯದ ವಿಚಾರ ಏನಪ್ಪಾ ಅಂದ್ರೆ, ನನಗೆ ಬಿಜೆಪಿ ನಾಯಕರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ನಮ್ದು ದೇಶ ಪ್ರೇಮವನ್ನ ಪ್ರದರ್ಶಿಸುವಂತ ಪಕ್ಷ, ನಮ್ಮ ಪಕ್ಷ ಹಾಗೆ ಹೀಗೆ ಎನ್ನುವಂತ ಮಾತನ್ನು ಹೇಳ್ತಿರ್ತಾರೆ. ಅವರದ್ದೇ ಪಕ್ಷದ ಹಿರಿಯ ಸಚಿವನೊಬ್ಬ ಇಂಥದ್ದೊಂದು ಮಾತನಾಡಿದ್ದಾನೆ. ಹೆಮ್ಮೆಯ ಸೋಫಿಯಾ ಕುರೇಶಿಯನ್ನ ಉಗ್ರರ ತಂಗಿ ಅಂತ ನೇರವಾಗಿ ಹೇಳಿದ್ದಾನೆ ಈ ನೀಚ. ಆದ್ರೆ ಬಿಜೆಪಿ ನಾಯಕರಿಂದ ಇಲ್ಲಿವರೆಗೆ ಯಾವ ಕ್ರಮವೂ ಇಲ್ಲ. ಕನಿಷ್ಠ ಈತನಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸೋದಾಗ್ಲಿ ಅಥವಾ ಏನನ್ನೂ ಕೂಡ ಮಾಡಿಲ್ಲ. ನನ್ನ ಪ್ರಕಾರ ಯಾವ ಹಂತಕ್ಕೆ ಹೋಗಬೇಕೆಂದ್ರೆ ಈತನ ಪಕ್ಷದಿಂದ ಕಿತ್ತು ಒಗಿಬೇಕಾಗಿತ್ತು ಈತನನ್ನ, ಅಥವಾ ಕನಿಷ್ಠ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಇನ್ನೂ ದುರಂತ ಅಂದ್ರೆ ಯಾವುದೋ ಒಂದು ವರ್ಗ ಮಾತ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ದೊಡ್ಡ ಮಟ್ಟಿಗಿನ ಆಕ್ರೋಶ, ದೊಡ್ಡ ಮಟ್ಟಿಗಿನ ಸಿಟ್ಟು ವ್ಯಕ್ತವಾಗಬೇಕಿತ್ತು. ಆದ್ರೆ ಯಾಕೆ ಜನ ಸುಮ್ಮನಿದ್ದಾರೋ ಗೊತ್ತಿಲ್ಲ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ನಾನು ಈ ರೀತಿಯಾಗಿ ಹೇಳಬಾರ್ದು, ಆದ್ರೆ ಇದು ವಾಸ್ತವ ವಿಚಾರ. ಈ ಸಚಿವ ವಿಜಯ್ ಶಾ ಇದ್ದಾನಲ್ಲ, ಈತನ ಪ್ಲೇಸ್ನಲ್ಲಿ ಬೇರೆ ಇನ್ಯಾವುದಾದ್ರೂ ಪಕ್ಷದ ಸಚಿವರಿದ್ದು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರೆ ಬಿಜೆಪಿ ಸುಮ್ಮನೆ ಇರ್ತಿತ್ತ? ಸಾಧ್ಯವೇ ಇಲ್ಲ. ಬಿಜೆಪಿ ನಾಯಕರು ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆತನಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ರು, ಅಥವಾ ಕ್ರಮ ಆಗುವವರೆಗೂ ಕೂಡ ಹಿಂದೆ ಬೀಳ್ತಾ ಇದ್ರು. ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ, ವಿಪಕ್ಷಗಳು ಒಂದು 2 ದಿನ ಏನೋ ಪ್ರೊಟೆಸ್ಟ್ ಮಾಡಿ ಅನಂತರ ಸೈಲೆಂಟ್ ಆಗ್ಬಿಟ್ರು. ಅವ್ರ ಕಡೆಯಿಂದನೂ ಆಕ್ರೋಶ ಇಲ್ಲ, ಇನ್ನು ಜನರಿಂದಲೂ ಕೂಡ ಆಕ್ರೋಶ ಇಲ್ಲ. ಹೀಗಾಗಿ ಇಂಥವ್ರು ಆರಾಮ ಮೆರೆದಾಡ್ಕೊಂಡಿರ್ತಾರೆ. ಆದ್ರೆ ನಮ್ಮ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಇದನ್ನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಿದ್ದಿ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡಿದೆ, ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದೆ. ಅದರಲ್ಲೂ ಕೂಡ ಹೈಕೋರ್ಟ್ ಅಂತೂ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇಂಥವ್ರ ವಿರುದ್ಧ ತಕ್ಷಣ FIR ಆಗಬೇಕು, ತಕ್ಷಣ ಕಾನೂನು ಕ್ರಮ ಆಗಬೇಕು, ಯಾವ ಕಾರಣಕ್ಕೂ ನೀವು ಹಿಂದೆ ಮುಂದೆ ನೋಡ್ಲೇಬೇಡಿ ಎನ್ನುವ ರೀತಿಯಲ್ಲಿ. ಬಿಜೆಪಿ ನಾಯಕರು ಇಲ್ಲಿವರೆಗೆ ಏನೂ ಇಲ್ಲ. ಅವ್ರ ಕಡೆಯಿಂದ ಒಂದು ಆಕ್ಷೇಪದ ಹೇಳಿಕೆ ಅಥವಾ ಏನು ಕಂಡು ಬರ್ತಾ ಇಲ್ಲ. ಏನ್ ಮಾಡಿದ್ದಾರೆ ಅಂದ್ರೆ, ಬಿಜೆಪಿ ನಾಯಕರು ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಕನಿಷ್ಠ ಸಮರ್ಥನೆ ಒಂದು ಮಾಡ್ಕೊಳ್ತಾ ಇಲ್ಲ. ಅದೇ ಖುಷಿಯ ವಿಚಾರ, ಸಮರ್ಥನೆ ಒಂದು ಮಾಡ್ಕೊಳ್ತಾ ಇಲ್ಲ. ಅದರ ಆಚೆಗೆ ಈತನ ವಿರುದ್ಧ, ಈ ನೀಚನ ವಿರುದ್ಧ ಯಾವ ಕ್ರಮವೂ ಕೂಡ ಇಲ್ಲ. ಇಂಥವರೆಲ್ಲರೂ ಕೂಡ ಇವರು ಹಿನ್ನೆಲೆ ತಿಳ್ಕೊಂಡು ಮಾತಾಡಬೇಕು. ಈತ ಆರಾಮಾಗಿ ಜನ ಹಿಂಗೋ ಬಂದ್ರು, ಅಧಿಕಾರ ಕೊಟ್ಟರು, ಆರಾಮಾಗಿ ಅದು ಅನುಭವಿಸ್ಕೊಂಡಿದ್ದಾನೆ. ಆದ್ರೆ ಇವ್ರ ಕತೆ ಎಲ್ಲ ಹಾಗಲ್ಲ. ಹಾಗೆ ಇವ್ರು ಯಾರೋ ಆಕಸ್ಮಿಕವಾಗಿ ಸೇನೆಗೆ ಬಂದಂಥವರು ಕೂಡ ಅಲ್ಲ. ಇವರ ಮುತ್ತಾತ ಸೇನೆಯಲ್ಲಿದ್ದವರು.
ಇವರ ಅಜ್ಜ ಸೇನೆಯಲ್ಲಿದ್ದವರು, ಇವರ ತಂದೆ ಸೇನೆಯಲ್ಲಿದ್ದವರು, ಈ ಗಂಡ ಹೆಂಡತಿ ಇಬ್ರು ಸೇನೆಯಲ್ಲಿದ್ದಾರೆ. ಇವರ ಗಂಡ ತಾಜವುದ್ದೀನ್ ನಮ್ಮ ಬೆಳಗಾವಿಯ ಗೋಕಾಕ್ ಭಾಗದವರು, ಕರ್ನಲ್ ತಾಜವುದ್ದೀನ್ ಅಂತ ಹೇಳಿ ಅವರ ಹೆಸರು. ಹಾಗೆ ಇವರಿಬ್ರು ಮಕ್ಕಳಿದ್ದಾರಲ್ಲ, ಅವರೊಬ್ರು ಏರ್ಫೋರ್ಸ್ಗೆ ಸೇರೋದಕ್ಕೆ ಈಗಾಗಲೇ ಒಂದಷ್ಟು ಸಿದ್ಧತೆ ಅಥವಾ ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ. ಇನ್ನೊಬ್ರು ಕೂಡ ನಾನು ಸೇನೆಗೆ ಸೇರಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರಂತೆ. ಅಂದ್ರೆ ಅವರ ಇಡೀ ಕುಟುಂಬ ಹಿಂದಿನಿಂದಲೂ ಕೂಡ ಸೇನೆಗೆ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಂಥವ್ರು. ಆದ್ರೆ ಈತ ಅವರ ಹಿನ್ನೆಲೆ ಮುನ್ನೆಲೆ ಏನೋ ತಿಳ್ಕೊಳ್ಳದೆ ಜನರ ಎದುರುಗಡೆ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾವೋದ್ವೇಗಕ್ಕೆ ಒಳಗಾಗಿ ಅಲ್ಲಿ ಜನರನ್ನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡುವಂಥ ಕೆಲಸ, ಅಥವಾ ಸೋಫಿಯಾ ಕುರೇಶಿಯನ್ನ ಆರಾಮಾಗಿ ಉಗ್ರರ ತಂಗಿ ಅಂತ ಹೋಲಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ. ಕೇವಲ ಮುಸ್ಲಿಂ ಎನ್ನುವಂಥ ಕಾರಣಕ್ಕಾಗಿ ಆತನಿಗೆ ಉಗ್ರರ ತಂಗಿ ಅಂತ ಅನಿಸುಬಿಡ್ತು. ಇಂಥವರ ರಾಜಕಾರಣವೇ ಹಾಗೆ. ಇಂಥವ್ರು ನಮ್ಮ ನಿಮ್ಮ ನಡುವೆ ಸಾಕಷ್ಟು ಮಂದಿ ಇದ್ದಾರೆ. ದೇಶದ ಒಳಗಡೆ ಬೆಂಕಿ ಹಚ್ಚುವಂಥ ಕೆಲಸ ಅಥವಾ ಜನರನ್ನ ಡಿವೈಡ್ ಮಾಡುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಮುಸ್ಲಿಂ ಅಂತ ಇದ್ದ ಹಾಗೆ ಅವರು ಬೇರೆ ಬೇರೆ ರೀತಿಯ ಒಂದಷ್ಟು ಟಾರ್ಗೆಟ್ ಮಾಡೋದು ಅಥವಾ ಇನ್ನೇನೋ ಹೇಳೋದು. ಅದೇ ರೀತಿಯಾಗಿ ಮುಸ್ಲಿಂ ಧರ್ಮದಲ್ಲೂ ಅಂಥವ್ರು ಬೇಕಾದಷ್ಟು ಇದ್ದಾರೆ. ಹಿಂದೂಗಳು ಅಂತಿದ್ದ ಹಾಗೆ ಅಲ್ಲಿ ಹೋಗಿ ಅವರ ಸಮುದಾಯದ ನಡುವೆ ಅವ್ರ ಬಗ್ಗೆ ಏನೋ ಮಾತಾಡಿ ಬೆಂಕಿ ಹಚ್ಚುವಂಥ ಕೆಲಸ. ಇಂಥವ್ರನ್ನ ದಯವಿಟ್ಟು ಜನ ಪ್ರೋತ್ಸಾಹಿಸಬಾರ್ದು. ಅದು ಯಾವ ಧರ್ಮದಲ್ಲಿ ಬೇಕಾದರೂ ಆಗಿರಲಿ, ಪ್ರೋತ್ಸಾಹವನ್ನು ಕೊಡೋದಕ್ಕೆ ಹೋಗಬೇಡಿ. ಇಂಥವರ ಸಂಖ್ಯೆ ಜಾಸ್ತಿ ಆದಷ್ಟು ದೇಶ ಡಿವೈಡ್ ಆಗಿಬಿಡುತ್ತೆ. ದೇಶದ ಒಳಗಡೆ ಈ ಕೋಮು ಸೌಹಾರ್ದತೆ ಇದೆಯಲ್ಲ, ಅದೆಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ. ಅಥವಾ ಜನರಲ್ಲಿ ಒಂದು ರೀತಿಯಲ್ಲಿ ದ್ವೇಷ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಇಂಥವ್ರನ್ನ ಬೆಳೆಸಿದಷ್ಟು ಅಥವಾ ಇಂಥವ್ರನ್ನ ಪ್ರೋತ್ಸಾಹ ಮಾಡಿದಷ್ಟು. ಈ ರೀತಿಯಾಗಿ ಮಾತಾಡ್ತಿದ್ದ ಹಾಗೆ ಅಲ್ಲಿ ಯಾರು ಹೋಗಿ ಒಂದು ಕಪಾಳಕ್ಕೆ ಬಾರಿಸ್ಬಿಡ್ಬೇಕಿತ್ತು, ಅಥವಾ ಸರಿಯಾಗಿ ತಿದ್ದಿ ಬುದ್ಧಿ ಹೇಳುವಂಥ ಕೆಲಸವನ್ನ ಮಾಡಬೇಕಿತ್ತು. ನಮ್ಮ ನಡುವೆ ಬಂದು ಈ ರೀತಿಯಾಗಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಬೇಡ. ಸೋಫಿಯಾ ಕುರೇಶಿ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ, ಗೌರವ ಇದೆ ಎನ್ನುವ ರೀತಿಯಲ್ಲಿ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.